ಕವಿ ಗೋಪಾಲಕೃಷ್ಣ ಅಡಿಗರ ಜನ್ಮದಿನದ ಅಂಗವಾಗಿ ಸಾಗರದ ವೇದನಾದ ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ ಅಡಿಗರ ಗೀತಗಾಯನ ಕಾವ್ಯವಾಚನ ಆಯೋಜಿಸಿತ್ತು. ಕಾರ್ಯಕ್ರಮವನ್ನು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಉದ್ಘಾಟಿಸಿದರು. ವಿದುಷಿ ವಸುಧಾ ಶರ್ಮಾ, ನರಸಿಂಹಮೂರ್ತಿ, ಸಾಹಿತಿ ವಿ ಗಣೇಶ್ ಉಪಸ್ಥಿತರಿದ್ದರು. ಚಿಂತಕ ದೇವೇಂದ್ರ ಬೆಳೆಯೂರು, ಸಾಹಿತಿ ರಾಧಾಕೃಷ್ಣ ಬಂದಗದ್ದೆ ಅಡಿಗರ ವಿವಿಧ ಕಾವ್ಯಗಳನ್ನು ವಾಚಿಸಿದರು. ಅಡಿಗರ ಶಿಷ್ಯ ಭದ್ರಪಗೌಡ ಹಾಗೂ ಸಹನಾಜಿ ಭಟ್ ಅವರು ಕವಿ ಗೋಪಾಲಕೃಷ್ಣ ಅಡಿಗರ ಗೀತೆಗಳನ್ನು ಕಂಠತುಂಬಿ ಹಾಡಿದರು. ನಮ್ಮ ಹೃದಯ ಮಂದಿರ, ಅಲ್ಲಿ ಎಲ್ಲ ಜನಕ್ಕೂ ಇದೆ ಸ್ವಾಗತವು ನಿರಂತರ. ಬಳಿಕ ದೂರದರ್ಶನದೊಂದಿಗೆ ಬಿಆರ್ ಜಯಂತ್ ಗೋಪಾಲಕೃಷ್ಣ ಅಡಿಗರ ಬರವಣಿಗೆ ಯುವ ಸಮುದಾಯಕ್ಕೆ ಪ್ರೇರಣೆ ಮತ್ತು ಉತ್ತೇಜನ ನೀಡಲಿದ್ದು, ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಅವರ ಸಾಹಿತ್ಯ ಅಧ್ಯಯನ ಮಾಡಲು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದರು. ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಎಲ್ಲ ವಿಶ್ವವಿದ್ಯಾಲಯಗಳು, ಎಲ್ಲ ಕಾಲೇಜುಗಳು ಕೂಡ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅರಿಕೆ ಮಾಡಿ ಇದನ್ನು ಜಾರಿಗೆ ಕೊಡಬೇಕು ಅಂತ ಹೇಳಿ ಕೂಡ ನಾನು ಒತ್ತಾಯ ಮಾಡೋದಕ್ಕೆ. ಗಾಯಕ ಭದ್ರಪಗೌಡ, ಗೋಪಾಲಕೃಷ್ಣ ಅಡಿಗರ ಶಿಷ್ಯರಾಗಿರುವ ನಾವು ಅವರ ಪದ್ಯಗಳನ್ನು ನಿರಂತರವಾಗಿ ಹಾಡಿಕೊಂಡು ಬರುತ್ತಿದ್ದೇವೆ. ಅಡಿಗರ ಕಾವ್ಯಗಳ ಅಧ್ಯಯನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕಾಗಿದೆ ಎಂದು ಹೇಳಿದರು. ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗಾಗಲೇ 81 ವರ್ಷಗಳಾಗಿದೆ. ಇನ್ನು ಅದೇ ಎಷ್ಟು ಅವಕಾಶ ಕೊಡ್ತಾನೋ ಗೊತ್ತಿಲ್ಲ. ಅವರ ಗೀತೆಗಳನ್ನು ಕೊನೆಯವರೆಗೂ ಹಾಡಬೇಕು ಅನ್ನೋದು ನನ್ನ ಆಸೆ.